ಒಂದು ವೇದಿಕೆಯಿಂದ ನಾನು ಪಡ್ಕೊಂಡಿದ್ದು ಸಂವೇದನೆ, ಸಂವಹನ, ಸಂಸ್ಕಾರ. ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಸದಾಚಾರ ಈ ವೇದಿಕೆಯಲ್ಲಿದೆ ಅನ್ನೋದಾದರೆ ಅದು ನಿಜಕ್ಕೂ ಅದ್ಭುತವಾದಂತಹ, ನಿಜವಾಗ್ಲೂ ಶಾರದಾ ದೇವಿಯ ವೇದಿಕೆ ಅಂತಲೇ ಹೇಳ್ತೀನಿ. ನನ್ನನ್ನು ತುಂಬ ಜನ ಇಸ್ರೋ ಲತಾ, ಆ್ಯಕ್ಚುಲಾಗಿ ನನಗೆಲ್ಲರೂ ಹೇಳೋದು ರಾಕೆಟ್ ರಾಣಿ ಅಂತ. ಮನೇಲಿ ಯಾವ ಮದುವೆ ಸಮಾರಂಭಗಳಿಗೂ ನಾವೇನು ಅಷ್ಟು ಇದರಿಂದ ತಯಾರಾಗ್ತೀವೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಶಾರದಾ ಕಲಾ ವೇದಿಕೆಗೆ ಸದಸ್ಯೆ ಆಗಿ ಸೇರ್ಪಡೆ ಆದಮೇಲಂತೂ ಹಿಡಿಯೋರಿಲ್ಲ. ನಮ್ಮ ಮನೆಯವರಂತೂ ನನಗೆ ಊಟ ತಿಂಡಿ ಮಾಡೋಕ್ಕಮ್ಮ ತಾಯಿ, ಆಮೇಲೆ ನೀನು ಯಾವಾಗಲೂ ವೇದಿಕೆಯಲ್ಲಿ ಮುಳುಗೋಗಿದೆಯಾ, ಸ್ವಲ್ಪ ನಮ್ಮದು ಊಟ ತಿಂಡಿಗೂ ಗಮನ ಕೊಡು ನೀನು ಅಂತ ತಮಾಷೆ ಮಾಡ್ತಾ ಇರ್ತಾರೆ. ನಮಸ್ಕಾರ, ನಾನು ಅನುರಾಧಾ ರಾವ್, ಮೂಲತಃ ಉಡುಪಿ, ಹುಟ್ಟಿ ಬೆಳೆದಿದ್ದು ಬೆಂಗಳೂರು. ಈಗ ನಾನು ಅಮೇರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇದ್ದೀನಿ. ಇಲ್ಲಿದ್ದರೂ ಕೂಡ ನಮ್ಮ ನಾಡಿನ ಸಂಸ್ಕೃತಿಯನ್ನು ಗೌರವಿಸುತ್ತಾ ಪಾಲಿಸ್ತಾ ಇದ್ದೀನಿ. ನಿಮ್ಮ ಕಲೆಗೆ ನಮ್ಮ ವೇದಿಕೆ ಅಂತ ಹೇಳ್ತಾ ಎಲ್ರಿಗೂ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಹಾಡುವಂತೆ ಮಾಡುವಂತಹ ಒಂದು ದೊಡ್ಡ ಅದ್ಭುತವಾದ ಫೇಸ್ಬುಕ್ ಗ್ರೂಪ್ ಯಾವುದು ಅಂತ ನಿಮಗೆ ಗೊತ್ತಾ? ಊಹೆ ಮಾಡ್ತೀರಾ? ನಿಮ್ಮ ಊಹೆ ಸರಿಯಾಗಿದೆ. ಹೌದು, ಅದುವೇ ನಮ್ಮ ಶ್ರೀ ಶಾರದಾ ಕಲಾ ವೇದಿಕೆ. ಆಸಕ್ತಿಗೆ ತಕ್ಕ ಸ್ಫೂರ್ತಿ ಹಾಗೂ ಪ್ರೋತ್ಸಾಹ ಅಂತ ಹೇಳ್ತಾ ಅವರು ಅವರ ಎಲ್ಲ ಮೆಂಬರ್ಸ್ನೂ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಎಲ್ಲರೂ ಎಲ್ಲ ಥೀಮ್ನಲ್ಲೂ ಭಾಗವಹಿಸುವಂತೆ ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟೋ ಜನರಲ್ಲಿ ಒಂದು ಹಿಡನ್ ಟ್ಯಾಲೆಂಟ್ ಅಂತ ಇರುತ್ತೆ, ಅವರಿಗೆ ಒಂದು ಹೆದರಿಕೆ ಇರುತ್ತೆ. ಅದರಿಂದ ಅವ್ರಿಗೆ ಯಾವ ಥರ ಒಂದು ಹೇಳೋಕ್ಕೆ ಅಥವಾ ಒಂದು ಡಾನ್ಸ್ ಮಾಡಲಿಕ್ಕೆ ಒಂದು ಅಂಜಿಕೆ ಅಂತ ಇರುತ್ತೆ. ಆದರೆ ನಮ್ಮ ಶ್ರೀ ಶಾರದಾ ಕಲಾ ವೇದಿಕೆಯವರು ಅವರಿಗೆ ಹೇಳೋದಿಷ್ಟೇ, ಯಾವ ಥರದ ಅಂಜಿಕೆ ಹೆದರಿಕೆ ಇಲ್ಲದೇ ನೀವು ಮುಂದೆ ಬನ್ನಿ, ನೀವು ಹಾಡಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ವಿಶೇಷವಾದ ಗುಣ ಅವ್ರದ್ದು ಅಂತಲೇ ನಾನು ಹೇಳ್ತೀನಿ. ಈಗ ನಾನು ಅಮೇರಿಕಾದಲ್ಲಿ ಇದ್ದರೂ ಕೂಡ ಈ ಒಂದು ನಮ್ಮ ಸಂಸ್ಕೃತಿಯನ್ನು ನಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ನಾನು ಹೇಳಿ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಹೇಳಿಕೊಟ್ಟು ಅವರು ಕೂಡ ನಮ್ಮ ಈ ಶಾರದಾ ಕಲಾ ವೇದಿಕೆಯಲ್ಲಿ ಜಾಯ್ನ್ ಆಗುವಂತೆ ಮಾಡಿರೋದು ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ವೇದಿಕೆ ಆಲದ ಮರವಾಗಿ ಬೆಳೆದು ನಮ್ಮೆಲ್ಲರಿಗೂ ನೆರಳು ಕೊಟ್ಟು ಸಂತೋಷ ಕೊಡಲಿ ಅಂತ ಆಶಿಸ್ತೀನಿ. ಹಾಗೆ ನಮ್ಮ ಶ್ರೀ ಶಾರದಾ ಕಲಾ ವೇದಿಕೆಗೆ ಆ ದೇವರ ಕೃಪಾ ಕಟಾಕ್ಷ ಯಾವಾಗಲೂ ಇರಲಿ ಅಂತ ಹೇಳ್ತಾ ಪ್ರೀತಿಯಿಂದ ನಾವೆಲ್ಲರೂ ಒಟ್ಟಾಗಿ ಇದನ್ನು ಬೆಳೆಸೋಣ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇದರಲ್ಲಿ ಇನ್ನೊಂದಿಷ್ಟು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಏನು ಇಡ್ಬೋದು ಅಂತ ಒಂದು ನೀಟಾಗಿ ಸ್ಟ್ರಕ್ಚರ್ ಮಾಡಿ ಇದನ್ನು ನಾವು ಕ್ರಿಯೇಟ್ ಮಾಡಿರುವಂಥದ್ದು. ಇಲ್ಲಿ ನಾವು ಮೆಂಬರ್ಸ್ಗೆ 100 ಪೋಸ್ಟ್ ಆದಮೇಲೆ ಸೆಂಚುರಿ ಸ್ಟಾರ್ ಅಂತ ಅವರಿಗೆ ಒಂದು ಬಿರುದನ್ನು ಕೊಡ್ತೀವಿ, ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ಹುರಿದುಂಬಿಸ್ತೀವಿ. 500 ಪೋಸ್ಟ್ ಆದ ತಕ್ಷಣ ಮತ್ತು ಫೇಸ್ಬುಕ್ನಲ್ಲಿ ಪಾಯಿಂಟ್ಸ್ ಅಂತ ಕೊಡ್ತಾರೆ ಗ್ರೂಪ್ಗಳಲ್ಲಿ. ಸೊ ಆ ಪಾಯಿಂಟ್ಸ್ಗಳನ್ನು ನಾವು 1 ಲಕ್ಷ ಪಾಯಿಂಟ್ಸ್ ಆದಾಗ ರೈಸಿಂಗ್ ಸ್ಟಾರ್, 30,000 ಆದಾಗ VIP, 2.5 ಲಕ್ಷ ಪಾಯಿಂಟ್ಸ್ ಆದಾಗ ಮೂವಿಂಗ್ ಸ್ಟಾರ್, 5 ಲಕ್ಷ ಆದಾಗ ಕ್ವೀನ್ ಆಫ್ SSKV, ಕಿಂಗ್ ಆಫ್ SSKV. ಮತ್ತು ಇಷ್ಟೇ ಅಲ್ಲದೆ ಪ್ರತಿ ಹಬ್ಬಗಳಿಗೂ ವಿಶೇಷ ಥೀಮ್, ಪ್ರತಿ ನಟರ ಹುಟ್ಟುಹಬ್ಬಕ್ಕೆ ವಿಶೇಷ ಥೀಮ್, ಪ್ರತಿ ಕವಿಗಳ ಹುಟ್ಟುಹಬ್ಬಕ್ಕೆ ವಿಶೇಷ ಥೀಮ್. ಸಾಕಷ್ಟಿದೆ ನಮ್ಮ ವೇದಿಕೆಯಲ್ಲಿ ಹೇಳ್ತಾ ಹೋದರೆ ಅದಕ್ಕೆ ಲೆಕ್ಕನೇ ಸಿಗೋದಿಲ್ಲ. ಇದಕ್ಕೆಲ್ಲ ಹೆಚ್ಚಾಗಿ ನಮ್ಮ ಮೆಂಬರ್ಸ್ ಹುಟ್ಟುಹಬ್ಬ ಕೂಡ ನಮ್ಮ ವೇದಿಕೆಯಲ್ಲಿ ಪ್ರತಿನಿತ್ಯ ಆಚರಣೆ ಮಾಡ್ತೀವಿ. ಎಲ್ಲರೂ ಅವರ ಕುಟುಂಬದಲ್ಲಿ ಮಾತ್ರ ಇಷ್ಟು ದಿನ ಆಚರಣೆ ಮಾಡ್ತಿದ್ರು, ಅಲ್ಲಿಗೆ ಮಾತ್ರ ಒಂದು ಖುಷಿ ಸಿಗ್ತಾ ಇತ್ತು. ಈಗ ಏನಾಗಿದೆ ಅಂತಂದರೆ ಪ್ರತಿಯೊಬ್ಬ ಮೆಂಬರ್ನ ಡೇಟಾ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅವರ ಹುಟ್ಟುಹಬ್ಬಕ್ಕೆ ಸರಿಯಾಗಿ ಒಂದು ವಿಶಸ್ ಪೋಸ್ಟರ್ ಮೂಲಕ ವಿಶ್ ಮಾಡ್ತೀವಿ. ಅದನ್ನು ನೋಡಿ ಎಷ್ಟೋ ಜನ ಅವ್ರಿಗೆ ವಿಶ್ ಮಾಡ್ತಾರೆ, ಹಾರೈಸ್ತಾರೆ, ಆಶೀರ್ವಾದ ಮಾಡ್ತಾರೆ. ನಿಜಕ್ಕೂ ಅವ್ರಿಗೆಲ್ಲ ತುಂಬಾ ಒಂದು ಖುಷಿ ಕೊಟ್ಟಿದೆ ಈ ವೇದಿಕೆ ಅಂದರೆ ತಪ್ಪಾಗಲಾರ್ದು. ನಾನು ಹೇಳಿದ್ರೆ ನೀವು ನಂಬಲ್ಲ, ನನಗೆ ಒಂದು 2-3 ಜನ ಹಿರಿಯರು ಫೋನ್ ಮಾಡಿ ಒಂದೇ ಸಮನೆ ಅಳೋದಕ್ಕೆ ಶುರು ಮಾಡಿದ್ರು. ನಾನು ಅವರ ನೆಂಟ್ರಲ್ಲ, ಇಷ್ಟರಲ್ಲ, ನಾನು ಏನೂ ಅಲ್ಲ ಅವ್ರಿಗೆ. ಬಟ್ ನನ್ನ ಹತ್ರ ನನಗೆ ಫೋನ್ ಮಾಡಿ ಅವರು ಒಂದೇ ಸಮನೆ ಅಳೋದಕ್ಕೆ ಶುರು ಮಾಡಿದ್ರು. ಏನು ಎತ್ತ ಅಂತ ವಿಷಯ ಕೇಳಿದಾಗ ಈ ವೇದಿಕೆ ಅವರಿಗೆ ಏನು ಕೊಟ್ಟಿದೆ ಅನ್ನೋದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನನಗೆ ಒಂದು ಕ್ಷಣ ರೋಮಾಂಚನ ಆಗೋಯ್ತು. ನಿಜವಾಗ್ಲೂ ಹೀಗೆಲ್ಲ ಆಗ್ತಾ ಇದೆಯಾ? ನಾವು ಮಾಡಿದ ಉದ್ದೇಶ ಏನೋ ಕಲಾವಿದರಿಗೆ ಒಂದು ಅವ್ರ ಕಲೆ ಪ್ರಸ್ತುತಪಡಿಸೋದಕ್ಕಿರ್ಬೋದು. ಸೊ ಈ ಉದ್ದೇಶಗಳು ಇಟ್ಕೊಂಡು ಮಾಡಿದಾಗ ಇವ್ರು ಹೇಳಿದ್ದು ಪಾಯಿಂಟ್ಸ್ ಕೇಳಿ ನನಗೆ ಶಾಕ್ ಆಯಿತು. ಏನು ಹೇಳಿದ್ರಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ಒಂದಷ್ಟು ಕೆಟ್ಟ ಘಟನೆಗಳು ಆಗೋಗಿದೆ.
ಅದನ್ನು ಮರೆಯೋದಕ್ಕಾಗ್ತಾಯಿಲ್ಲ ನಮಗೆ. ಅದನ್ನು ಮರೆಯೋದಕ್ಕಾಗ್ದೇ ನಾವು ಜೀವನ ಪ್ರತಿನಿತ್ಯ ದಿನಗಳನ್ನು ಎಣಿಸೋದಾಗ್ತಾ ಇತ್ತು ನಮಗೆ. ಈ ವೇದಿಕೆ ಒಂದು ಬಂದ ಮೇಲೆ, ನಾವು ಇಲ್ಲಿ ಮೆಂಬರ್ ಆದಮೇಲೆ ನಮ್ಮ ನೋವುಗಳನ್ನೇ ಮರ್ತೋಗ್ಬಿಟ್ಟಿದ್ದೆ ನಾವು. ನಮಗೆ ಇವತ್ತು ನಾಳೆ ಬೆಳಿಗ್ಗೆ ಆದರೆ ನಾನು ಏನು ಹಾಕಲಿ ಈ ವೇದಿಕೆಯಲ್ಲಿ, ಅದಕ್ಕೆ ಜನ ಏನು ಕಮೆಂಟ್ಸ್ ಮಾಡ್ತಾರೆ, ಏನು ಎನ್ಕರೇಜ್ ಮಾಡ್ತಾರೆ. ಸೊ ಈ ರೀತಿ ನಾವು ದಿನಗಳನ್ನು ಖುಷಿಯಿಂದ ಕಳೀತಾ ಇದ್ದೀವಿ. ನಮಗಿದ್ದಂತಹ ಆರೋಗ್ಯ ಸಮಸ್ಯೆ ಕೂಡ ಹೋಗ್ತಾ ಇದೆ. ಇವಾಗ ಎಷ್ಟೋ ಜನಕ್ಕೆ ಶುಗರು BP ಎಲ್ಲ ಕಂಟ್ರೋಲಿಗೆ ಬರ್ತಾರಲ್ಲ. ಏನಕ್ಕೆ ಬರ್ತಿರಲ್ಲ? ಸ್ಟ್ರೆಸ್ ಇರುತ್ತೆ. ಸೊ ಸ್ಟ್ರೆಸ್ ಅನ್ನೋದು ಅವರ ಆರೋಗ್ಯವನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಬಿಡ್ತಾ ಇರೋದಿಲ್ಲ. ಆಮೇಲೆ ನೋವು ಅನ್ನೋದು ಅಷ್ಟು ಬೇಗ ತಲೆಯಿಂದ ಹೋಗೋದಿಲ್ಲ, ಪ್ರತಿನಿತ್ಯ ಮರುಕಳಿಸ್ತಾ ಇರುತ್ತೆ. ಸೊ ಹೀಗಿರುವಾಗ ಏನು ಮಾಡಬೇಕು? ನಮ್ಮನ್ನು ನಾವು ಎಂಗೇಜ್ ಮಾಡ್ಕೋಬೇಕು. ನನಗೆ ಆಮೇಲೆ ಅನ್ನಿಸ್ತು ಈ ವಿಷಯಗಳನ್ನು ಕೇಳಿ, ನಿಜಕ್ಕೂ ಈ ಒಂದು ವೇದಿಕೆ ಈ ರೀತಿಯೆಲ್ಲ ಒಂದು ಉಪಯೋಗಕ್ಕೆ ಬರ್ತಾ ಇದೆ ಅಂದರೆ ಇನ್ನೂ ಚೆನ್ನಾಗಿ ಇದನ್ನು ಬೆಳೆಸಬೇಕು ಅಂತ ನಾನು ನಿರ್ಧಾರ ಮಾಡಿ ಇನ್ನೂ ಹೆಚ್ಚಿನ ಒಂದು ಸಮಯವನ್ನು ಪ್ರತಿನಿತ್ಯ ಕೊಡೋದಕ್ಕೆ ಶುರು ಮಾಡಿದೆ. ಪ್ರತಿನಿತ್ಯ ನಾನು ಈ ಒಂದು ವೇದಿಕೆಗೋಸ್ಕರ 3ರಿಂದ 4 ಗಂಟೆ ನಾನು ಕೆಲಸ ಮಾಡ್ತೀನಿ. ನನಗೆ ಸಿಗುವಂತಹ ಫ್ರೀ ಟೈಮ್ ಏನಿರುತ್ತೆ ನಾನು ಡೆಡಿಕೇಟೆಡ್ ಆಗಿ ನಮ್ಮ ಶಾರದಾ ಕಲಾ ವೇದಿಕೆಗೆ ನಾನು ಅರ್ಪಿಸ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಕುಟುಂಬದವರು, ನನ್ನ ಅಡ್ಮಿನ್ ವರ್ಗದವರು ಎಲ್ಲರೂ ಕೂಡ ಸಪೋರ್ಟಾಗಿ ನಿಂತಿದ್ದಾರೆ. ನಾನು ಮಲಗೋದೇ ದಿನದಲ್ಲಿ 5ರಿಂದ 5:15 ಗಂಟೆ ಅಷ್ಟೇ. ಬಿಕಾಸ್ ನನ್ನ ವೃತ್ತಿ ಬೆಳಗಿನ ಸಂಜೆ ತನಕ ನಾನು ಕೆಲಸದಲ್ಲಿರ್ತೀನಿ. ಸೊ ಅದು ಮುಗಿದ ನಂತರ ನನಗೆ ಕೆಲಸ ಇರೋದೇ ಶಾರದಾ ಕಲಾ ವೇದಿಕೆದು. ನನ್ನ ಕುಟುಂಬಕ್ಕೂ ಸಮಯ ಕೊಟ್ಟು ನನ್ನ ವೇದಿಕೆ ನಾಳೆ ದಿನ ಯಾರ್ದು ಹುಟ್ಟುಹಬ್ಬ ಇರುತ್ತೆ, ಸೊ ಅವ್ರ ಹುಟ್ಟುಹಬ್ಬಕ್ಕೆ ನಾನು ರೆಡಿ ಮಾಡಬೇಕು. ಯಾರು ರೈಸಿಂಗ್ ಸ್ಟಾರ್ ಇರ್ತಾರೆ ಅಥವಾ ಯಾರು ಸೆಂಚುರಿ ಸ್ಟಾರ್ ಇರ್ತಾರೆ, ಸೊ ಪ್ರತಿಯೊಬ್ಬ ಮೆಂಬರ್ನ ಕೂಡ ನಾನು ನಮ್ಮ ಕುಟುಂಬದವ್ರನ್ನಾಗಿ ನಾನು ಕಾಣೋದ್ರಿಂದ ಸೊ ಯಾರಿಗೂ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು, ಎಲ್ಲರಿಗೂ ಖುಷಿ ಇರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ 3 ವರ್ಷದಿಂದ ನಡೆಸ್ಕೊಂಡು ಬಂದಿರೋವಂಥದ್ದು. ನನಗೆ ತುಂಬ ಜನ ಕೇಳೋದಕ್ಕೆ ಶುರು ಮಾಡಿದ್ರು. ನಮ್ಮ ರಿಲೇಟಿವ್ಸಲ್ಲಿರ್ಬೋದು, ಸ್ನೇಹಿತರಲ್ಲಿರ್ಬೋದು, ಹೀಗೆ ಪರಿಚಯ ಆದವರೆಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು. ಶಾರದಾ ಕಲಾ ವೇದಿಕೆ ಅಂತ ಹೇಳಿ ಹೀಗೆಲ್ಲ ಇದೆ ಅಂತ ಹೇಳಿದಾಗ ನಿನಗಿದರಿಂದ ಏನು ಸಿಗುತ್ತೆ ಅಂತ ಕೇಳೋಕ್ಕೆ ಶುರು ಮಾಡಿದ್ರು. ಯಾಕೆ ಹೀಗೆ ಕೇಳ್ತಾ ಇದ್ದಾರೆ ಅಂತ ಒಂದು ನನಗನ್ನಿಸ್ತು, ಇನ್ನೊಂದು ನನಗೆ ಯಾಕೆ ಸಿಗಬೇಕು ಅಲ್ವಾ. ಸೊ ಎಲ್ಲದನ್ನು ನಾವು ಕಮರ್ಷಿಯಲಾಗಿ ಜೀವನದಲ್ಲಿ ನೋಡಬಾರ್ದು. ಜೀವನದಲ್ಲಿ ಆತ್ಮತೃಪ್ತಿ ಅನ್ನೋದು ತುಂಬ ಮುಖ್ಯ. ನಾವು ಮಾಡುವಂಥ ಕೆಲಸದಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಎಷ್ಟು ಸಿಗುತ್ತೆ? ಹೌದು, ಎಲ್ಲರೂ ಕೆಲಸ ಮಾಡ್ತೀವಿ, ಸಂಸಾರ ಮಾಡ್ತೀವಿ, ಏನೋ ಒಂದು ಪರ್ಚೇಸ್ ಮಾಡ್ತೀವಿ, ಇದೆಲ್ಲ ಎಲ್ಲರ ಜೀವನದಲ್ಲೂ ಇದ್ದಿದ್ದೆ. ನನಗಿದು ತುಂಬ ಕಾಮನ್ ಅಂತ ಅನಿಸಿದ್ದ ಕಾರಣಕ್ಕಾಗಿ ನಾನು ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ರಿಟರ್ನ್ಸ್ ಇಲ್ಲದೆ ಯಾರ ಕಡೆಯಿಂದನೂ ಈ ಒಂದು ಕೆಲಸ ಮಾಡೋದಕ್ಕೆ ನಾನು ಕೈ ಹಾಕಿರೋದು. ದೇವರು ನನಗೆ ಎಷ್ಟು ಶಕ್ತಿ ಕೊಡ್ತಾನೋ ಅಲ್ಲಿವರೆಗೂ ನಾನು ಇದನ್ನು ಖಂಡಿತ ಮಾಡ್ತೀನಿ. ನನ್ನ ಟೀಮ್ನ ಕೂಡ ನಾನು ಬೆಳೆಸ್ತೀನಿ. 13,000 ಜನ ಏನು ಸದಸ್ಯರಿದ್ದಾರೆ ಇವಾಗ, ಅದು ಇನ್ನೂ 10 ಪಟ್ಟು ಜಾಸ್ತಿ ಆಗುವಷ್ಟು ಕೂಡ ನಾನು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೇನೆ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ. ಸೊ ಹೀಗೆ ನಮ್ಮ ವೇದಿಕೆಯಲ್ಲಿ ಆನ್ಲೈನ್ ಎಲ್ಲರೂ ಪ್ರತಿನಿತ್ಯ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಆದರೆ ನನಗೇನು ಅನ್ನಿಸ್ತು ಅಂತಂದರೆ, ನಾವೆಲ್ಲ ಯಾಕೆ ಭೇಟಿ ಮಾಡಬಾರ್ದು? ಸದಸ್ಯರು ನಾವೆಲ್ಲ ಭೇಟಿ ಮಾಡಬೇಕು, ಒಬ್ರನ್ನೊಬ್ರು ಪರಿಚಯ ಮಾಡ್ಕೋಬೇಕು, ಬರೀ ಫೇಸ್ಬುಕ್ ಆನ್ಲೈನಲ್ಲಿ ಒಬ್ರನ್ನೊಬ್ರು ನೋಡೋದಾಗಿದೆ ಅಂತ ಒಂದು ಉದ್ದೇಶ ಇಟ್ಕೊಂಡು ಆ್ಯನ್ಯುವಲ್ ಡೇ ಅಂಥೇಳಿ ಶುರು ಮಾಡಿದ್ವಿ. ಮೊದಲನೇ ವರ್ಷ ಆ್ಯನ್ಯುವಲ್ ಡೇ ಮಾಡಿದ್ವಿ ನಾವು. ಆಫ್ಲೈನ್ ಎಲ್ಲರೂ ಮೀಟ್ ಮಾಡಬೇಕು. ಬರೀ ಮೀಟ್ ಮಾಡೋದು ಒಂದೇ ಅಲ್ಲ, ಅದರ ಜೊತೆಗೆ 1 ವರ್ಷಗಳ ಕಾಲ ಯಾರ್ಯಾರು ತಮ್ಮನ್ನು ಯಾವ ರೀತಿ ತೊಡಗಿಸ್ಕೊಂಡಿದ್ದಾರೋ ಸೊ ಹಂತವಾಗಿ ಅವರಿಗೆ ಅವಾರ್ಡ್ಸ್ ಕೊಡೋದಿರ್ಬೋದು, ಸರ್ಟಿಫಿಕೇಟ್ಸ್ ಕೊಡೋದಿರ್ಬೋದು, ಇದನ್ನೆಲ್ಲ ಕೊಡೋದಕ್ಕೆ ಶುರು ಮಾಡಿದ್ವಿ. ಇವತ್ತಿಗೂ 3 ವರ್ಷಗಳಿಂದ ನಾವು ನಡೆಸ್ಕೊಂಡ್ಬಂದಿದ್ದೀವಿ. ಕಲಾಸಿರಿ, ಕಲಾಸ್ಫೂರ್ತಿ, ಕಲಾನಿಧಿ, ಕಲೋತ್ಸವ, ಹಾಗೆ ವೇದಿಕೆಯ ವಿಶೇಷ ಸದಸ್ಯರು, ಗೋಲ್ಡನ್ ವಾಯ್ಸ್ ಆಫ್ SSKV. ಸೊ ಈ ರೀತಿ ಪ್ರತಿ ಹಂತದಲ್ಲೂ ಅವಾರ್ಡ್ಸ್ ಕೊಡೋದಕ್ಕೆ ಶುರು ಮಾಡಿದ್ದೇವೆ. ಸೊ ಆವಾಗಲೂ ಕೂಡ ಒಂದಷ್ಟು ಮೆಂಬರ್ಸ್ ನನಗೆ ಹೇಳಿದ್ರು, ನಾವು ನಮ್ಮ ಜೀವನದಲ್ಲಿ ಒಂದು ಸರ್ಟಿಫಿಕೇಟ್ ತೊಗೊಂಡಿಲ್ಲ, ಒಂದು ಅವಾರ್ಡ್ ತೊಗೊಂಡಿಲ್ಲ. ಈ ವೇದಿಕೆ ನಮಗೆ ಒಂದು ನಮ್ಮ ಕಲೆಯನ್ನು ಪ್ರಸ್ತುತಪಡಿಸೋದಕ್ಕೆ ಜೊತೆಗೆ ಅವಾರ್ಡ್ಸ್ ಎಲ್ಲ ನಮ್ಗೆ ಕೊಡ್ತಾ ಇದೆ. ನಮ್ಮ ಮನೇಲಿ ಶೋಕೇಸಲ್ಲಿ ಇಟ್ಟಾಗ ಬಂದು ಜನ ನೋಡ್ತಾರೆ, ನೋಡಿ ಕೇಳ್ತಾರೆ, ಹೇಗೆ ಸಿಕ್ತು ನಿಮಗಿದು, ಎಲ್ಲಿಂದ ಸಿಕ್ತು, ಯಾರು ಕೊಟ್ಟರು? ನಮಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಶಾರದಾ ಕಲಾ ವೇದಿಕೆ ಅಂತ ಒಂದು ಸಮೂಹ ಇದೆ, ನಾನಲ್ಲಿ ನನ್ನ ಒಂದು ಕಲೆಯನ್ನು ಹಾಕ್ತೀನಿ, ಸೊ ಅದರಿಂದ ನನಗೆ ಅವಾರ್ಡ್ ಸಿಕ್ತು ಅಂತ. ಹಾಗೆ ನೋಡಿ ಕೇಳಿ ಬಂದ ಸದಸ್ಯರು ಸಾಕಷ್ಟು ಜನ. ಸೊ ಇದು ಹೀಗೆ ಬೆಳೀತಾ ಹೋಗ್ತಾ ಇದೆ. ಇಷ್ಟೇ ಅಲ್ಲದೆ ನಾವು
ಮಕ್ಕಳಿಗೂ ಕೂಡ ಸ್ಫೂರ್ತಿ ಕೊಡಬೇಕು ಅಂಥೇಳಿ ಮತ್ತು ನಮ್ಮ ಒಂದು ಸನಾತನ ಧರ್ಮವನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರತಿ ಶನಿವಾರ ಮಕ್ಕಳಿಗೆ ದೇವರ ಶ್ಲೋಕಗಳನ್ನು ಇಟ್ಟಿದ್ದೇವೆ. ಮಕ್ಕಳು ಖುಷಿಯಿಂದ ಶ್ಲೋಕಗಳನ್ನು ಹೇಳ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಅದನ್ನು ಅವರ ಪೇರೆಂಟ್ಸ್ ಇಲ್ಲಿ ಪೋಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನ ವೇಷಭೂಷಣ, ರಾಧೆ ವೇಷಭೂಷಣ ಸ್ಪರ್ಧೆಗಳನ್ನು ಮಾಡ್ತೀವಿ, ಮಕ್ಕಳಿಗೆ ಪ್ರೈಸ್ಗಳನ್ನು ಕೊಡ್ತೀವಿ. ಮತ್ತು ನಮ್ಮ ವೇದಿಕೆಯಲ್ಲಿ ನಾವು ವರ್ಷಕ್ಕೊಂದ್ಸಲ ಏನು ಆ್ಯನ್ಯುವಲ್ ಡೇ ಶಾರದಾ ಕಲೋತ್ಸವ ಅಂಥೇಳಿ ನಾವು ಆಚರಣೆ ಮಾಡ್ತೀವಿ. ಈ ಕಲೋತ್ಸವದ ಪ್ರಯುಕ್ತವಾಗಿ ನಾವು ಸ್ಪರ್ಧೆಗಳನ್ನು ಏರ್ಪಡಿಸ್ತೀವಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಕಾಂಪಿಟೇಷನ್ ಅಥವಾ ಒಂದು ವಿಷಯಕ್ಕಾಗಿ ಹೆಚ್ಚು ಪ್ರೈಸ್ಗಳನ್ನು ಕೊಟ್ಟಿರುವಂಥದ್ದು ಯಾರೂ ಇಲ್ಲ. ಅದು ನಾವು ಒಬ್ಬರೇ ಮಾಡಿರೋದು. ಮೊದಲ ವರ್ಷವೇ ನಾವು 250 ಸದಸ್ಯರಿಗೆ ಪ್ರೈಸ್ಗಳನ್ನು ಕೊಟ್ಟಿದ್ದೇವೆ. ಕಾಂಪಿಟೇಷನಲ್ಲಿ ವಿಜೇತರಾದವರಿಗೆ ಸುಮಾರು 1500ಕ್ಕೂ ಹೆಚ್ಚು ಸದಸ್ಯರು ಕಾಂಪಿಟೇಷನ್ಸಲ್ಲಿ ಭಾಗವಹಿಸಿದ್ರು. 250ಕ್ಕೂ ಹೆಚ್ಚು ನಾವು ಪ್ರೈಸ್ಗಳನ್ನು ಕೊಟ್ಟಿರುವಂಥ ಹೆಮ್ಮೆ ಕೂಡ ನಮಗಿದೆ. ಈ ಒಂದು ಶಾರದಾ ಕಲೋತ್ಸವ ಆ್ಯನ್ಯುವಲ್ ಡೇ ಏನು ಮಾಡ್ತೀವಿ, ಇಲ್ಲಿ ನಾವು ಮುಖ್ಯ ಅತಿಥಿಗಳನ್ನು ಕರೆಸ್ತೇವೆ. ಮುಖ್ಯವಾಗಿ ಅದರಲ್ಲಿ ನಾನು ಹೇಳಲೇಬೇಕು ಈ ಪಾಯಿಂಟ್ನ. ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮ ಮೊದಲ ವರ್ಷದ ಗೆಸ್ಟಾಗಿ ಬಂದಿದ್ದರು. ಅವರು ಇದನ್ನು ನೋಡಿ ಈ ರೀತಿ ಮುಖಪುಟದಿಂದ ಫೇಸ್ಬುಕ್ಕಿಂದ ಒಂದು ಸಮೂಹ ಮಾಡಿ ಇಷ್ಟು ಜನನ ಕರೆಸಿ ಒಂದು ಫಂಕ್ಷನ್ ನಿಜವಾಗ್ಲೂ ಮಾಡ್ಬೋದಾ ಅಂತ ಅವ್ರಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ ಒಂದು ಕ್ಷಣ ಅವರು ಇದಿಷ್ಟೆಲ್ಲ ಸ್ಟೋರಿ ಕೇಳಿ ಸೈಲೆಂಟ್ ಆಗಿಬಿಟ್ರು. ಮತ್ತು ಹೇಳಿದ್ರು, ನಮಗೆ ಬೆನ್ನು ತಟ್ಟಿದ್ರು, ಭೇಷ್ ಹೇಳಿದ್ರು. ಅವರ ನುಡಿ ಮುತ್ತುಗಳನ್ನು ಎಲ್ಲ ಸದಸ್ಯರಿಗೂ ಹೇಳಿದ್ರು. ಅವರು ದೊಡ್ಡ ಸಾಧಕರು, ಸಮಾಜಮುಖಿ ಕೆಲಸವನ್ನು ಮಾಡ್ತಿರುವಂಥವರು. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಅವರು ನಮಗೆ ಕೂಡ ಬಹಳಷ್ಟು ಹೆಮ್ಮೆ ಇದೆ. ಅದೇ ರೀತಿ ನಮ್ಮ ವಾರ್ಷಿಕೋತ್ಸವಗಳಲ್ಲಿ ಖ್ಯಾತ ವಾಗ್ಮಿಗಳಾದ ಗುಂಡೂರಾವ್ ಅವರು ಬಂದಿದ್ದರು. ಹೆಸರಾಂತ ವೋಕಲಿಸ್ಟ್ ಸಂಪಗೋಡು ವಿಘ್ನರಾಜರವರು ಕೂಡ ಅತಿಥಿಯಾಗಿ ಬಂದಿದ್ದರು. ಮತ್ತು ಖ್ಯಾತ ನಟಿ ಗಾಯಕಿ ರಮ್ಯಾ ವಸಿಷ್ಠ ಅವರು ಕೂಡ ಬಂದಿದ್ದರು. ಮತ್ತು ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಾದ ಶ್ರೀನಿವಾಸ ಪ್ರಭು ಸರ್ ಕೂಡ ಬಂದಿದ್ದರು. ಸೊ ಬಂದವರೆಲ್ಲರೂ ಕೂಡ ನಮ್ಮನ್ನು ಕೇಳಿದ ಒಂದೇ ಪ್ರಶ್ನೆ, ಇಷ್ಟು ಸದಸ್ಯರನ್ನು ಸೇರಿಸಿದ್ದೀರಿ, ಒಂದು ನಮ್ಮ ಕಾರ್ಯಕ್ರಮ ಅಂತಂದರೆ 500-600 ಜನ ಸದಸ್ಯರು ಬಂದಿರ್ತಾರೆ ಕಾರ್ಯಕ್ರಮಕ್ಕೆ. ಸುಮಾರು 100 ಅವಾರ್ಡ್ಸ್ಗಳನ್ನು ಕೊಡ್ತೀವಿ. ಇಷ್ಟು ಅವಾರ್ಡ್ಸ್ ಕೊಡ್ತೀರಿ, ಇಷ್ಟು ಜನ ಸೇರಿಸಿದ್ದೀರಿ, ಅಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀರಿ, ಮತ್ತು ಸ್ಪರ್ಧೆ ಮಾಡ್ತೀರಿ, ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ಕೊಡ್ತೀವಿ, ಸರ್ಟಿಫಿಕೇಷನ್ ಕೊಡ್ತೀವಿ. ಸೊ ಇಷ್ಟೊಂದೆಲ್ಲ ಮಾಡ್ತಿದ್ರಲ್ಲ, ನಿಮಗೆ ಏನು ಅಂದರೆ ನಿಮ್ಮ ಖರ್ಚು ವೆಚ್ಚಗಳು ಹೇಗಿರುತ್ತೆ ಅಂತ ತುಂಬ ಜನ ಕೇಳಿದ್ರು. ನಮಗೆ ನಿಜ ಹೇಳಬೇಕು ಅಂತಂದರೆ ಮ್ಯಾಕ್ಸಿಮಮ್ ನಾವು ಹಾಕ್ಕೊಳ್ತೀವಿ ನಮ್ಮ ಖರ್ಚುಗಳನ್ನು. ಮತ್ತು ನಮ್ಮ ಮೆಂಬರ್ಸ್ ಕೂಡ ಸಪೋರ್ಟ್ ಮಾಡ್ತಾರೆ ನಮಗೆ. ಸುಮಾರು 2.5 ಇಂದ 3 ಲಕ್ಷ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೀವಿ ಪ್ರತಿ ವರ್ಷ ನಮ್ಮ ಕಾರ್ಯಕ್ರಮಕ್ಕಾಗಿ. ಸೊ ಹೇಗೆ ಹೊಂದಿಸ್ತೀವಿ ಇದನ್ನೆಲ್ಲ ಅಂತ ತುಂಬ ಜನ ಕೇಳಿದ್ರು. ಖಂಡಿತವಾಗಿ ನಮ್ಮ ಮೆಂಬರ್ಸ್ ನಮಗೆ ಸಪೋರ್ಟ್ ಮಾಡ್ತಾರೆ. ನಾವು ಕೂಡ ನಮ್ಮ ಕೈಗಳಿಂದ ಹಾಕಿ ಈ ಕಾರ್ಯಕ್ರಮ ಮಾಡ್ತೀವಿ. ಇತ್ತೀಚೆಗೆ ಒಂದಷ್ಟು ಜನ ಸ್ಪಾನ್ಸರ್ ಅಂಥೇಳಿ ಬಂದಿದ್ದಾರೆ, ಆದರೆ ಅದಿನ್ನೂ ಮುಂದುವರೆದ ಭಾಗ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ನಮ್ಮ ವೇದಿಕೆಯಲ್ಲಿ ಹಮ್ಮಿಕೊಂಡು ಮಾಡ್ತಾ ಇದ್ದೇವೆ. ಫೇಸ್ಬುಕ್ ಅನ್ನೋದನ್ನ ನಾನು ಹೇಳಿದಾಗೆ ಟೈಮ್ ಪಾಸ್, ಟೈಮ್ ವೇಸ್ಟ್ ಅಂತ ತುಂಬ ಜನ ಯಾರು ಅಂದ್ಕೊಂಡಿದ್ರು, ಅಂತಹ ಸದಸ್ಯರಲ್ಲಿ ಎಷ್ಟೋ ಜನ ನಮ್ಮ ವೇದಿಕೆಗೆ ಬಂದು ನಿಜವಾಗ್ಲೂ ಫೇಸ್ಬುಕ್ನ ಹೀಗೆ ಯುಟಿಲೈಸ್ ಮಾಡ್ಕೋಬೋದು ಅಂತ ಅವರು ಕೂಡ ಅರಿವಾಗಿದೆ. ಅವರು 100 ಜನಕ್ಕೆ ಹೇಳಿ ಅವರು ಅಕೌಂಟ್ ಕ್ರಿಯೇಟ್ ಮಾಡಿಸಿ ಇವತ್ತು ನಮ್ಮ ವೇದಿಕೆಯಲ್ಲಿ ಸದಸ್ಯರಾಗಿ ಅವರ ಒಂದು ಕಲೆಯನ್ನು ಪ್ರಸ್ತುತಪಡಿಸಿದ್ದಾರೆ. ಮತ್ತು ಕೆಲವರು ಹೇಳ್ತಾರೆ, ನಮಗೆ ಅದನ್ನು ಆಪ್ರೇಟ್ ಮಾಡೋದಕ್ಕೆ ಬರೋದಿಲ್ಲ ಫೇಸ್ಬುಕ್ಕು, ಅದು ಹೆಂಗೆ, ಯಾಕೆಂದರೆ ಇವಾಗೆಲ್ಲ ಹಿರಿಯರು ಮನೇಲಿರ್ತಾರೆ, ಹೌಸ್ ವೈಫ್ಸ್ ಇರ್ತಾರೆ. ಸೊ ಮೊಬೈಲು ಅಂತಂದರೆ ಬರೀ ಫೋನ್ ರಿಸೀವ್ ಮಾಡೋದು, ಕಟ್ ಮಾಡೋದು ಇಷ್ಟೇ ಗೊತ್ತಿರುತ್ತೆ. ಸೋಷಿಯಲ್ ಮೀಡಿಯಾ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಅಂಥವ್ರಿಗೆ ನಾವೇನು ಮಾಡ್ತೀವಿ ಅಂತಂದರೆ, ಒಂದು ಫೋನ್ ಮಾಡಿ ನಮಗೆ ಹೇಳಿದರೆ ಸಾಕು. ಸುಮಾರು ಒಂದು 100 ಜನಕ್ಕೆ ನಾನು ಟ್ರೈನ್ ಮಾಡಿದ್ದೀನಿ ಪರ್ಸ್ನಲಾಗೆ ಫೇಸ್ಬುಕ್ನ ಹೇಗೆ ಯೂಸ್ ಮಾಡೋದು, ನಿಮ್ಮ ಅಕೌಂಟ್ಸ್ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತು ಆ ಗ್ರೂಪಲ್ಲಿ ಹೇಗೆ ಪೋಸ್ಟ್ ಮಾಡೋದು, ವಿಡಿಯೋ ಮಾಡೋದು ಹೇಗೆ, ಈ ರೀತಿ ಟೆಕ್ನಿಕಲ್ ಇನ್ಫಾರ್ಮೇಷನ್ ಏನಿರುತ್ತೆ ಇದನ್ನು ನಾನು ಟ್ರೈನಿಂಗ್ ರೀತಿಯಲ್ಲಿ ಸುಮಾರು 100 ಜನಕ್ಕೆ ನಾನು ಕೊಟ್ಟಿದ್ದೀನಿ. ಸೊ ಬಹಳ ಖುಷಿ ಕೂಡ ಅವ್ರಿಗೂ ಇದೆ. ಸೊ ಹೀಗೆ ದಯವಿಟ್ಟು ನಾನು ಹೇಳೋದು ಏನಂತಂದರೆ, ನೀವು ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿಯಲ್ಲಿ ನೋಡಿ, ಅದು ನಿಮಗೆ ಒಳ್ಳೆಯದನ್ನೇ ಕೊಡುತ್ತೆ ಅಂತ ಹೇಳ್ತಾ, ನನ್ನ ಫೇಸ್ಬುಕ್ ಗ್ರೂಪ್ ಶಾರದಾ ಕಲಾ ವೇದಿಕೆಗೆ ನೀವು ಒಂದು ಸಲ ಬಂದು ಸದಸ್ಯರ ಒಂದು ಹೇಗೆ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಅಂತ ನೋಡಬಹುದು. ಪ್ರತಿನಿತ್ಯ ಅವರು ಹಾಡ್ತಾರೆ, ಬರೀತಾರೆ. ಬಂದು ನೀವು ಕೂಡ ಈ ಒಂದು ಸಮಾಜಮುಖಿ ಕೆಲಸಕ್ಕೆ ಸಹಕಾರ ನೀಡಬೇಕು.
ಇದನ್ನು ಶೇರ್ ಮಾಡಬೇಕು, ಸಾಕಷ್ಟು ಜನಗಳಿಗೆ ಇದು ತಲುಪಬೇಕು ಅಂತ ನನ್ನ ಒಂದು ಕೋರಿಕೆ. ಈ ಒಂದು ಸಮಾಜಮುಖಿ ಕೆಲಸ, ಶಾರದಾ ಕಲಾ ವೇದಿಕೆಯ ಸಮೂಹದ ಬಗ್ಗೆ, ನಮ್ಮ ಬಗ್ಗೆ ನಿಮಗೆಲ್ಲ ಪರಿಚಯ ಮಾಡಿಸಿ ಕೊಡ್ತಿರುವಂತಹ ಕಲಾ ಜಗತ್ತು ತಂಡಕ್ಕೆ, ಆ ಯೂಟ್ಯೂಬ್ ಚಾನಲ್ಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಯಾಕೆ ಅಂತಂದರೆ ನಮಗೆ ಈ ರೀತಿ ಚಾನಲ್ಗಳೇ, ಈ ರೀತಿ ವ್ಯಕ್ತಿಗಳೇ ಸಪೋರ್ಟಾಗಿ ನಿಲ್ಲೋದು. ಸೊ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಕಲಾ ಜಗತ್ತು ಚಾನಲ್ ಬೆಳೀಲಿ, ಚೆನ್ನಾಗಿ ಅದು ಕೂಡ ಬೆಳಿಬೇಕು, ಸಾವಿರ ಲಕ್ಷಾಂತರ ಜನಗಳಿಗೆ ಪರಿಚಯ ಆಗಬೇಕು, ಈ ರೀತಿ ಕಾರ್ಯಕ್ರಮಗಳನ್ನು ಅದು ಕೂಡ ನಡೆಸ್ತಾ ಇರಬೇಕು ಅಂತ ಹೇಳ್ತಾ ಧನ್ಯವಾದಗಳು. ಕಲೆಗೆ ತಕ್ಕ ಬೆಲೆ, ಪ್ರತಿಭೆಗೆ ತಕ್ಕ ಪುರಸ್ಕಾರ, ಜ್ಞಾನಕ್ಕೆ ತಕ್ಕ ಗೌರವ ಮತ್ತು ನಮ್ಮಲ್ಲಿರುವಂತಹ ಆಸಕ್ತಿಗೆ ತಕ್ಕ ಸ್ಫೂರ್ತಿ ಮತ್ತು ಪ್ರೋತ್ಸಾಹ ಇದೆಲ್ಲ ನಿಮಗೆಲ್ಲಿ ಸಿಗತ್ತೆ ಅಂತ